ಚರಂಡಿ ನೀರಿನಿಂದ ಗಾಣಗಾಪುರ ನದಿ ಕಲುಷಿತ, ಭಕ್ತರ ಆರೋಗ್ಯದ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯ, ಸ್ಥಳೀಯರ ಆಕ್ರೋಶ. ಅಫಜಲಪುರ ತಾಲೂಕಿನ ಪ್ರಸಿದ್ಧ ಶ್ರೀ ಕ್ಷೇತ್ರ ದೇವಲ ಗಾಣಗಾಪುರದಲ್ಲಿ ಒಳಚರಂಡಿ ನೀರನ್ನ ನೇರವಾಗಿ ನದಿಗೆ ಬಿಡುತ್ತಿರುವ ಪರಿಣಾಮ ನದಿಯ ನೀರು ಕಲುಷಿತವಾಗಿದ್ದು ಭಕ್ತರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಸ್ಥಳೀಯರು ಹಾಗೂ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಾಣಗಾಪುರ ಕ್ಷೇತ್ರಕ್ಕೆ ರಾಜ್ಯ ಸೇರಿದಂತೆ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ನದಿಯಲ್ಲಿ ಸ್ನಾನ ಮಾಡಿ ಬಳಿಕ ದೇವಸ್ಥಾನಕ್ಕೆ ತೆರಳುವುದು ಇಲ್ಲಿ ಸಂಪ್ರದಾಯವಾಗಿದೆ. ಆದರೆ ಚರಂಡಿ ನೀರು ನದಿಗೆ ಸೇರುತ್ತಿರುವುದರಿಂದ ನೀರು ಕಲುಷಿತಗೊಂಡಿದ್ದು ಭಕ್ತರಲ್ಲಿ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಈ ಕುರಿತು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಅಧಿಕಾರಿಗಳು ಕೇಳಿದ್ರೂ ಕೇಳದಂತೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಸ್ಥಳೀಯರು ಮಾಧ್ಯಮದ ಮುಂದೆ ಅಸಮಾಧಾನ ವ್ಯಕ್ತಪಡಿಸಿದರು. ಕಲಬುರಗಿ ಡಿಸ್ಟಿಕ್ ಅಫಜಲಪುರ ತಾಲೂಕಿನ ಪವಿತ್ರ ದೇವಲ ಗಾಣಗಾಪುರದಂತ ಇಲ್ಲಿ ಒಳಚರಂಡಿ ವ್ಯವಸ್ಥೆ ನೋಡಿ ಭಾಳ ಹದಗೆಟ್ಟಿದೆ. ಇದಕ್ಕೆ ನಾವು ಮೇಲಾಧಿಕಾರಿಗಳಿಗೆ ನಾವು ಮನವಿ ಮೊದಲು ಕೊಟ್ಟಿದ್ದೇವೆ, ಹೇಳಿದ್ದೇವೆ ಅವರಿಗೆ. ಆದರೂ ಕೂಡ ಇದಕ್ಕೆ ವ್ಯವಸ್ಥೆ ಮಾಡ್ತಾ ಇಲ್ಲ. ಹಾಗೆ ಇದಕ್ಕೆ ನಾವು ಏನೇ ಆಗಿ ಆದಷ್ಟು ಬೇಗ ಬಂದ ಭಕ್ತಾದಿಗಳಿಗೆ ತೊಂದರೆ ಆಗ್ತದೆ, ಅದು ನಿಲ್ಲಿಸ್ಬೇಕು ನೀವು ಅಂತ ನಾವು ನಿಮಗೆ ಹೇಳ್ತೇವೆ. ಅಷ್ಟು ತೀರ್ಥದಲ್ಲಿ 8 ತೀರ್ಥ ಇದೆ. ಅದರಲ್ಲಿ ಇದು ರುದ್ರಪಾತ್ ತೀರ್ಥ. ಇದರಿಂದ ಈ ನೀರು ಈ ಕಾಕಡಾರ್ತಿ 3 ಗಂಟೆ ಆಗುತ್ತೆ. ಇಲ್ಲಿಂದ ನೀರು ಒಯ್ತಾರೆ. ಅಲ್ಲಿ ಚರಂಡಿ ಇದೇ ನೀರನ್ನು ಒಯ್ದು ಪೂಜೆ ಮಾಡ್ತಿದ್ದಾರೆ. ಅದಕ್ಕೆ ಚರಂಡಿ ಬಿಡುವವರು ಇಲ್ಲೆಲ್ಲ ಅರ್ಚನೆ ಮನೆಯಂತೆ ಬರುತ್ತೆ. ಅದಕ್ಕೆ ಇದು ವ್ಯವಸ್ಥೆ ಮಾಡಿ ತಳಗಡೆ ಅದಕ್ಕೆ ಬ್ರಿಡ್ಜ್ ತಳಗಡೆ ಅದಕ್ಕೆ ವ್ಯವಸ್ಥೆ ಮಾಡೋಂಥ ವ್ಯವಸ್ಥೆ ಮಾಡಬೇಕು. 6 ವರ್ಷದಿಂದ ಇದು ಒಳ್ಳೆ ಚರಂಡಿ ನೀರು 20-25 ವರ್ಷ ಆಯ್ತು. ನಾವು ಹೇಳಿದ್ದೆವು ಮೊದಲಾದರೂ ಕೂಡ ಯಾರೂ ಇದ್ರ ಮೇಲೆ ಇದನ್ನೇ ತೊಗೊಂಡಿಲ್ಲ, ಗಮನಕ್ಕೆ ತೊಗೊಂಡಿಲ್ಲ. ಗಮನ ತಗೋಬೇಕು. ಇದಾದಂಥ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಮ್ಮದು ಅನಿಸಿಕೆ. ಶಾಸಕರು ಬರ್ತಾರ, ದರ್ಶನ ಮಾಡ್ತಾರ, ಹೋಗ್ತಾರ. ಇದ್ರ ಬಗ್ಗೆ ಅವರು ಅಷ್ಟ ಗಮನಕ್ಕೆ ತೊಗೊಂಡಿಲ್ಲ. ಅವರು ಇದು ಗಮನಕ್ಕೆ ತಗೋಬೇಕಂತ ಹೇಳ್ತೇವೆ. ಇಲ್ಲಿ ಏನಪ್ಪ ಅಂತಂದರೆ ಸುಮಾರು 2-3 ರಾಜ್ಯಗಳಿಂದ ಭಕ್ತಾದಿಗಳು ಇಲ್ಲಿ ಬರುತ್ತಾರೆ. ಗಾಣಗಾಪುರ ವ್ಯವಸ್ಥೆ ಈ ಥರ ಹದಗೆಟ್ಟಿದೆ. ಒಳಚರಂಡಿ ನೀರು ನೇರವಾಗಿ ನದಿಗೆ ಹೋಗುತ್ತೆ. ಅದೇ ನದಿಯಲ್ಲಿ ಬಂದಂಥ ಭಕ್ತಾದಿಗಳು ಪ್ರತಿದಿನ ಸ್ನಾನ ಮಾಡ್ತಾರೆ, ಅವರ ರೋಗ ರುಜಿನ ಹೋಗಬೇಕಂತೇಳಿ. ಆದರೆ ಇಲ್ಲಿ ರಿವರ್ಸ್ ಆಗಿದೆ. ಬಂದಂಥ ಭಕ್ತಾದಿಗಳು ಈ ನದಿಯಲ್ಲಿ ಸ್ನಾನ ಮಾಡಿದ ಮೇಲೆ ಅವರಿಗೆ ಉಲ್ಟವಾಗಿ ಮೈಯಲ್ಲಿ ತುರಿಕೆ, ಆಮೇಲೆ ತಲೆಯಲ್ಲಿ ಕೂದಲಿಗೆ ಇದಾಗುವುದು, ಉಲ್ಟ ತ್ರಾಸ ಆಗ್ತಾ ಇದೆ. ಇದರ ಬಗ್ಗೆ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿ, ಜಿಲ್ಲಾಧಿಕಾರಿಗಳು, ಊರಿನ ಮುಖಂಡರು ಇದರ ಬಗ್ಗೆ ಯಾರು ಕಾಳಜಿ ಮಾಡ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ನನ್ನ ಹೆಸರು ಶಿವಾಜಿ ಹೊನ್ನೂರ್, ದೇವಲ ಗಾಣಗಾಪುರ ಗ್ರಾಮಸ್ಥರು, ಆಟೋ ಚಾಲಕರು. ಒಳಚರಂಡಿ ನೀರನ್ನ ನದಿಗೆ ಬಿಡದೆ ಬೇರೆ ಮಾರ್ಗದಲ್ಲಿ ಹರಿಸುವ ವ್ಯವಸ್ಥೆ ಮಾಡಬೇಕು. ನದಿಯನ್ನ ಮಾಲಿನ್ಯದಿಂದ ರಕ್ಷಿಸುವ ನಿಟ್ಟಿನಲ್ಲಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದರು. ಚರಂಡಿ ನೀರು ನದಿಗೆ ಸೇರುವುದನ್ನು ತಡೆಯಲು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರಿಗೆ ಸಾರ್ವಜನಿಕರು ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ಆತ್ಮೀಯರೇ, ಆರೋಗ್ಯದ ಜೊತೆಗೆ ಅಲಕ್ಷ್ಯ ಬೇಡ. ಹೃದಯದ ಬಡಿತ ಜೀವನಕ್ಕೆ ಆಧಾರ. ಹೃದಯಕ್ಕೆ ಏನೂ ತೊಂದರೆಯಾಗಲು ಬಿಡಬೇಡಿ. ಎದೆನೋವು, ಹಾರ್ಟ್ ಅಟ್ಯಾಕ್, ಹೃದಯದ ರಕ್ತನಾಳಗಳ ಬ್ಲಾಕೇಜ್, ಉಸಿರಾಟದ ತೊಂದರೆ, ಆಯಾಸ, ದೌರ್ಬಲ್ಯ, ಹೃದಯ ಸಂಬಂಧಿ ಏನೇ ಸಮಸ್ಯೆಗಳಿದ್ದರೂ ತಡ ಮಾಡದೆ ವೈದ್ಯರನ್ನು ಸಂಪರ್ಕಿಸಿ ಸಲಹೆ, ಚಿಕಿತ್ಸೆ ಪಡೆಯಿರಿ. ಹರಿದಾಸ್ ಹಾರ್ಟ್ ಹಾಸ್ಪಿಟಲ್, ಮಲ್ಟಿ ಸ್ಪೆಷಾಲಿಟಿ ಹಾಗೂ ಕ್ರಿಟಿಕಲ್ ಕೇರ್ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗೆ ಸೂಕ್ತ ಚಿಕಿತ್ಸೆ ಇದೆ. ಓಪನ್ ಹಾರ್ಟ್ ಸರ್ಜರಿ, ಓಪನ್ ಹಾರ್ಟ್ ಬೈಪಾಸ್ ಸರ್ಜರಿ, ಕೀ ಹೋಲ್, ಮಿನಿಮಲ್ಲಿ ಇನ್ಯಾಸಿವ್ ಹಾರ್ಟ್ ಸರ್ಜರಿ, ಮಕ್ಕಳ ಹೃದಯ ಶಸ್ತ್ರಚಿಕಿತ್ಸೆಯಂತಹ ಸೌಲಭ್ಯ ಇಲ್ಲಿವೆ. ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರ ನೇತೃತ್ವದಲ್ಲಿ ಅನುಭವಿ ಹೃದಯ ತಜ್ಞರ ತಂಡ, ಅತ್ಯಾಧುನಿಕ ತಂತ್ರಜ್ಞಾನ, ಕಾಳಜಿಯುತ ಸೇವೆ ಹಾಗೂ 24x7 ಎಮರ್ಜೆನ್ಸಿ ಕೇರ್ ಕೂಡ ಇದೆ.
ಒಂದೇ ಸೂರಿನಡಿ ಎಲ್ಲಾ ಅನುಕೂಲತೆಗಳಿರುವ ಹರಿದಾಸ್ ಹಾರ್ಟ್ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಗೂ ಕ್ರಿಟಿಕಲ್ ಕೇರ್ ಆಸ್ಪತ್ರೆಗೆ ಕೂಡಲೇ ಭೇಟಿ ಕೊಡಿ. ವಿಳಾಸ ಸೂಪರ್ ಮಾರ್ಕೆಟ್ ರಸ್ತೆ, ಜವಳಿ ಕಾಂಪ್ಲೆಕ್ಸ್, ಕಲಬುರಗಿ. ಮೊಬೈಲ್ ಸಂಖ್ಯೆ 9587774122. ನಿಮ್ಮ ಹೃದಯ ನಮ್ಮ ಕಾಳಜಿ, ನಿಮ್ಮ ಜೀವ ನಮ್ಮ ಬದ್ಧತೆ.